ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ RSSನ ಪಥಸಂಚಲನೆ ನಡೆಯೋದಿಲ್ವಾ? ಇದು ಸದ್ಯಕ್ಕೆ ಅತಿ ಹೆಚ್ಚು ಚರ್ಚೆಗೆ ಗ್ರಾಸ ಆಗಿರುವಂಥ ವಿಚಾರ. ಎಲ್ಲ ಕಡೆ ಇದರದೇ ಕುರಿತಾಗಿ ಈಗ ಚರ್ಚೆ ನಡೀತಾ ಇದೆ. ಸರ್ಕಾರ ಅನುಮತಿಯನ್ನು ಕೊಡೋದಿಲ್ವಾ? ಕೋರ್ಟ್ ಏನೋ ಮಾಡು ಅಂತ ಹೇಳಿದೆ, ಆದರೆ ಆಡಳಿತ ಸ್ವತಃ ಕಾಂಗ್ರೆಸ್ಸದ್ದಿರೋದ್ರಿಂದ ಮತ್ತೆ ಏನಾದರೂ ವಿಘ್ನವನ್ನು ಉಂಟು ಮಾಡಬಹುದಾ ಅಂತ ಆತಂಕ ಒಂದಷ್ಟು ಜನರು ಕಾಡ್ತಾ ಇದೆ. ಮತ್ತೊಬ್ಬರು ಹೇಳ್ತಾರೆ ಭೀಮ್ ಆರ್ಮಿ ಅವರು ಅದೇ ದಿವಸ ಅನುಮತಿಯನ್ನು ಕೋರಿದ್ದಾರೆ, ಅವರೂ ಕೂಡ ಅದೇ ರಸ್ತೆಯಲ್ಲಿ ಮೆರವಣಿಗೆ ಮಾಡ್ತಾರಂತೆ, ಅವರಿಗೆ ಆಸ್ಪದ ಮಾಡಿಕೊಟ್ಬಿಡ್ತಾರ, ಅವರಿಗೆ ಆದ್ಯತೆ ಮೇರೆಗೆ ಪರ್ಮಿಷನ್ ಸಿಗತ್ತಾ ಅಂತ ಒಂದಿಷ್ಟು ಜನ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಭಾಳ ಅತಿ ಹೆಚ್ಚು ಚರ್ಚೆಗೆ ಗ್ರಾಸ ಆಗಿರುವಂಥ ವಿಚಾರ. ನನಗೆ ಭಾಳ ವಿಚಿತ್ರ ಅನ್ನಿಸ್ತು, ನಗು ಬಂತು. ಯಾಕೆಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನ ಇದೆಯಲ್ಲ, ಅದು ಇವತ್ತು ನಿನ್ನೆ ಶುರುವಾಗಿದ್ದಲ್ಲ, ಅಥವಾ ಕೇವಲ RSS ಚಿತ್ತಾಪುರದಲ್ಲಿ ಮಾತ್ರ ಮಾಡ್ತಾ ಇರೋದಲ್ಲ. ನಮ್ಮಲ್ಲಿ ಹೇಗೆ ಷೋಡಶ ಕರ್ಮ ಅಂತ ಮಾಡ್ತಾರೋ ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಅದರದೇ ಆದಂಥ ಆಚರಣೆಗಳಿರ್ತವೆ. ಗುರುದಕ್ಷಿಣೆ ಕಾರ್ಯಕ್ರಮ ಅಂತಿರುತ್ತೆ, ಬೌದ್ಧಿಕ ಕಾರ್ಯಕ್ರಮ ಅಂತಿರುತ್ತೆ, ಪಥಸಂಚಲನ ಅಂತಿರುತ್ತೆ. ಹೀಗೆ ಬೇರೆ ಬೇರೆ ಅಂಥ ಆಚರಣೆಗಳು ವರ್ಷ ಪೂರ್ತಿ ನಡೀತಾ ಇರ್ತವೆ. ಇದು ಇವತ್ತು ನಿನ್ನೆ ಶುರುವಾಗಿದ್ದಲ್ಲ, ಇದ್ದಕ್ಕಿದ್ದ ಹಾಗೆ ಯಾವುದೋ ರಾಜಕೀಯ ಮೇಲಾಟಕ್ಕೆ ಪ್ರಾರಂಭ ಆಗಿದ್ದಲ್ಲ. 1925ರಿಂದ ಇಲ್ಲಿಯವರೆಗೂ ನಿರಂತರವಾಗಿ ನಡ್ಕೊಂಬರ್ತಾ ಇರುವಂಥ ಪ್ರಕ್ರಿಯೆ ಇದು, ಸಂಪ್ರದಾಯ ಇದು. ಕೇವಲ ಚಿತ್ತಾಪುರದಲ್ಲಿ ಮಾತ್ರ ಮಾಡ್ತಾ ಇದ್ದಾರಾ? ಖಂಡಿತವಾಗಿಯೂ ಇಲ್ಲ. ಯಾವ ಹೆಡ್ ಕ್ವಾರ್ಟರ್ ನಾಗಪುರ ಇದೆ ಅಲ್ಲಿಂದ ಹಿಡಿದು ಧಾರವಾಡ ಜಿಲ್ಲೆ, ಹಾವೇರಿ ಜಿಲ್ಲೆಯ ಸವಣೂರು, ಕಡ್ಕೋಳ, ಶಿಗ್ಗಾಂವಿ ಪ್ರತಿಯೊಂದು ಊರಲ್ಲಿಯೂ ಕೂಡ ಎಲ್ಲೆಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳಿದಾವೋ ಅಲ್ಲೆಲ್ಲ ಈ ರೀತಿಯಾದಂಥ ಪಥಸಂಚಲನ ನಡೆಯುತ್ತೆ. ವಿಶೇಷವಾಗಿ ವಿಜಯದಶಮಿ ಸಂದರ್ಭದಲ್ಲಿ ಮಾಡುವಂಥ ಪಥಸಂಚಲನ ಇದು. ಹೀಗಿರುವಾಗ ಚಿತ್ತಾಪುರದ ಪಥಸಂಚಲನಕ್ಕೆ ವಿಶೇಷವಾದಂಥ ಆದ್ಯತೆ ಬಂದಿದೆ. ಅತಿ ಹೆಚ್ಚು ಸುದ್ದಿಗೆ ಗ್ರಾಸ ಆಗ್ತಾ ಇದೆ. ಯಾಕೆಂದರೆ ಅಲ್ಲಿ ಭೀಮ್ ಆರ್ಮಿ ಅನ್ನುವಂಥ ಇನ್ನೊಂದು ಸಂಘಟನೆ, ನಾನು ಪಥಸಂಚಲನೆ ಮಾಡ್ತೀನಿ, ನಾನು ಕವಾಯತು ಮಾಡ್ತೀನಿ, ನಾನು ದಂಡವನ್ನು ಹಿಡ್ಕೊಂಬರ್ತೀನಿ, ನಾನು ಕೂಡ ಅದೇ ರಸ್ತೆಯಲ್ಲಿ, ಅದೇ ಗಲ್ಲಿಯಲ್ಲಿ, ಅದೇ ಪ್ರದೇಶದಲ್ಲಿ ನನ್ನ ಪಥಸಂಚಲನೆಯನ್ನು ಮಾಡ್ತೀನಿ ಅಂತ ಸರ್ಕಾರಕ್ಕೆ ತನ್ನ ಮನವಿಯನ್ನು ಸಲ್ಲಿಸಿದೆ. ಹಾಗಾದರೆ ಈಗೇನು ಮಾಡಬೇಕು? ಒಂದು ಸಂಘಟನೆಗೆ ಅನುಮತಿಯನ್ನು ಕೊಟ್ಟು ಇನ್ನೊಂದು ಸಂಘಟನೆಗೆ ಅನುಮತಿಯನ್ನು ಕೊಡದೇ ಇರೋದಕ್ಕೆ ಸಾಧ್ಯ ಆಗುವ ಪ್ರಶ್ನೆಯೇ ಇಲ್ಲ. ಎರಡನೇದು, ಒಂದೇ ದಿನ ಎರಡೂ ಸಂಘಟನೆ ಕೊಟ್ಟರೆ ಅದು ಸಂಘರ್ಷಕ್ಕೆ ಕಾರಣ ಆಗತ್ತೆ ಅಂತ ಜಿಲ್ಲಾಡಳಿತ ತನಗೆ ತಾನೇ ಆಲೋಚನೆಯನ್ನು ಮಾಡ್ತಾಯಿದೆ. ವಿಚಿತ್ರ ನೋಡಿ, ಈಗ ಈ ಭೀಮ್ ಆರ್ಮಿ ಅನ್ನುವಂಥ ದಲಿತ ಸಂಘಟನೆ ಏನಿದೆ, ಅವರು ನಮ್ಮ ಸೋದರರು ಸ್ವಾಮಿ. ಅವ್ರ ಬಗ್ಗೆ ನಮಗೆ ಈರ್ಷ್ಯೆನೂ ಇಲ್ಲ, ಅವ್ರ ಬಗ್ಗೆ ದ್ವೇಷ ಇಲ್ಲ, ಅಥವಾ ಅವರು ಯಾವುದೇ ರೀತಿಯಾದಂಥ ಈ ರೀತಿ ಆಚರಣೆ ಮಾಡಬಾರ್ದು ಅಂತ ನಮ್ಮದೇನೂ ಇಲ್ಲ. ಅವರು ಕೂಡ ಮಾಡಲಿ, ಘೋಡಾ ಹೇ ಮೈದಾನ ಹೇ. ಅವರು ತಮ್ಮ ಕವಾಯತನ್ನು ತಾವು ಮಾಡ್ತಾರೆ, ದಂಡ ಹಿಡಿಯೋದಾದ್ರೆ ದಂಡ ಹಿಡಿತಾರೆ, ಬೇಡ ತಲವಾರು ಹಿಡ್ಕೊಂತ ನೀವು ನಮ್ಮ ಮರಿಖರ್ಗೆ ಏನಾದರೂ ತಲವಾರು ಹಿಡ್ಕೊಂಡೆಲ್ಲ ಕಡೆ ಓಡಾಡ್ರಿ ಅಂತ ಆತ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಹೇಳಿದರೆ ಹಾಗೆ ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅವ್ರಿಗೆ ಯಾವ್ಯಾವ ರೀತಿಯ ಅನುಮತಿ ಸಿಗುತ್ತೋ ಅದರ ಪ್ರಕಾರ ಅವ್ರು ಮಾಡಬಹುದು. ಅದಕ್ಕೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಮತ್ತು ಅವರ ಮಧ್ಯೆ ಯಾವುದೇ ರೀತಿಯ ಪೈಪೋಟಿ ಸ್ಪರ್ಧೆ ಅನ್ನೋದು ಇಲ್ಲವೇ ಇಲ್ಲ. ಇವತ್ತು ಹಿಂದೂಗಳನ್ನು ದಲಿತರಿಂದ ಬೇರ್ಪಡಿಸುವಂಥ ಅತಿ ದೊಡ್ಡದಾದಂಥ ಹುನ್ನಾರ ಈ ದೇಶದಲ್ಲಿ ನಿರಂತರವಾಗಿ ನಡೀತಾ ಇದೆ. ಅದರ ಭಾಗವಾಗಿ ನನಗೆ ಚಿತ್ತಾಪುರದ ಈ ಸ್ಪರ್ಧೆ, ಪೈಪೋಟಿ ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಆ ಭೀಮ್ ಆರ್ಮಿಯ ಪೋಸ್ಟರ್ ನೋಡಿದೆ ನಾನು. ಅದರಲ್ಲಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಮುತ್ಯ ಅವರ ಪುತ್ರನ ಚಿತ್ರವೂ ಇದೆ. ಅಂದರೆ ಆತ ಪರೋಕ್ಷವಾಗಿ ಅಲ್ಲ, ಅಪರೋಕ್ಷವಾಗಿ ಇದರ ಭಾಗೀದಾರ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗತ್ತೆ. ಅದಕ್ಕಿಂತ ಹೆಚ್ಚು ಸ್ಪಷ್ಟವಾಗಿ ನಿಮಗೆ ಹೇಳಬೇಕು ಅಂತಂದರೆ, ಅವರೇ ಈ ಭೀಮ್ ಆರ್ಮಿಯ ಮೂಲಕ ಇಂಥದ್ದೊಂದು ಕವಾಯತು ಮಾಡಿ ಅಂತ ಆ ಸಂಘಟನೆಗೆ ವಿನಂತಿ ಮಾಡಿಕೊಂಡಿರುವ, ಮನವಿ ಮಾಡಿಕೊಂಡಿರುವ, ಸಂಯೋಜನೆ ಮಾಡಿರುವ, ಮೇಲ್ವಿಚಾರಣೆ ಮಾಡ್ತಾ ಇರುವಂಥ ಸಾಧ್ಯತೆಯು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ಉದ್ದೇಶ ಭಾಳ ಸ್ಪಷ್ಟ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಹತ್ತಿಕ್ಕಬೇಕು, ಅವರು ಬೆಳೆಯಲಾರದ ಹಾಗೆ ನೋಡ್ಕೋಬೇಕು ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದನ್ನು ಸ್ವತಃ ಮಲ್ಲಿಕಾರ್ಜುನ ಮುತ್ಯ ನಮಗ ಕಂಡಲ್ಲಿ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಎಷ್ಟರ ಒಟ್ಟಿಗೆ ಹೋಗ್ತಾರೆ ಅಂದರೆ ಹಗಲುಗನಸನ್ನು ಕಾಣ್ತಾರೆ. ಅವ್ರು ಹೇಳ್ತಾರೆ, ನಮ್ಮದೇ ಸರ್ಕಾರ ಬಂದ ಸಂದರ್ಭದಲ್ಲಿ ನಾವು RSSನ್ನು ಬ್ಯಾನ್ ಮಾಡ್ತೀವಿ ಅಂತ ಬೇರೆ ಹೇಳ್ತಾರೆ. ಅವ್ರದೇ ಸರ್ಕಾರದ ಸಂದರ್ಭದಲ್ಲಿ 2-3 ಸಲ ಬ್ಯಾನ್ ಆಗಿ ವಾಪಸ್
ರೀಇನ್ಸ್ಟೇಟ್ ಆಗಿ ಏನು ಮಾಡಲಿಕ್ಕಾಗಲಾರದ ಕೈ ಚೆಲ್ಲಿ ಕೂತಿರುವಂಥ ಕಾಂಗ್ರೆಸ್ ಪಕ್ಷ. ಅದನ್ನು ಮರಿ ಖರ್ಗೆಗೆ ನಾವು ಹೇಳಬೇಕಾದ ಅಗತ್ಯ ಇಲ್ಲ, ಆತ ತಿಳ್ಕೊಂಡಿರ್ತಾರೆ ಅಂತ ನಾನು ಭಾವಿಸ್ತೀನಿ. ಇರಲಿ, ಅವ್ರ ಬಗ್ಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಂಥ ಅತಿ ದೊಡ್ಡದಾದಂಥ ಸಂಘಟನೆಯ ಮುಂದೆ ಮುತ್ಯಾನ ಮಗ ಅಷ್ಟೇ ಅಲ್ಲ, ಯಾರೇ ಆದರೂ ಕೂಡ ತೃಣ ಸಮಾನರಾಗಿ ಕಾಣಿಸ್ತೀವಿ ನಾವು. ಅದರ ಒಂದು ತುಣುಕು ಆಗಿರೋದಿಲ್ಲ. ಏಕೆಂದರೆ ಅಷ್ಟು ದೊಡ್ಡದಾದಂಥ ಸಂಘಟನೆ, ಅಷ್ಟು ದೊಡ್ಡದಾದಂಥ ಮೂಮೆಂಟು, ಚಳವಳಿ ಇದು. ಮತ್ತು ಈ ದೇಶದ ಅಷ್ಟು 100 ಮಳೆಗಾಲಗಳನ್ನು ನೋಡಿರುವಂಥ ಸಂಸ್ಥೆ ಅದು. ಅದನ್ನು ನೀವು ನಾಳೆ ಬೆಳಗ್ಗೆ ಹತ್ತಿಕ್ಕೆ ಬಿಡ್ತೀನಿ, ನಾನು ನಿಲ್ಲಿಸ್ಬಿಡ್ತೀನಿ, ನನ್ನ ಕೈಯಲ್ಲಿ ಅಧಿಕಾರ ಇದೆ, ನಾನು ಮಂತ್ರಿ ಇದ್ದೇನೆ, DC ನನ್ನ ಕೈಯಲ್ಲಿದ್ದಾರೆ. DC ಅಲ್ಲ ಸ್ವಾಮಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಈ ದೇಶದ ಪ್ರಧಾನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ಈ ದೇಶದ ಗೃಹ ಸಚಿವ. RSSನ ಸ್ವಯಂ ಸೇವಕ ಈ ದೇಶದ ರಕ್ಷಣಾ ಸಚಿವ. ಅಷ್ಟೇ ಅಲ್ಲ, ಈ ದೇಶದ ಹಲವಾರು ಸಂಸದರು, ಸಚಿವರು, MLAಗಳು, MLCಗಳು, ರಾಜ್ಯಸಭಾ ಸದಸ್ಯರು, ಉಪರಾಷ್ಟ್ರಪತಿಗಳು ಎಲ್ಲೂ RSSಯಿಂದನೇ ಬಂದವರೇ. ಅವ್ರಿಗಿರುವಂಥ ಅಧಿಕಾರ ಯಾವುದು? ನೀವು ಯಾವುದೋ ಪುಟುಗೋಸಿ ಅನ್ನುವಂಥ ಶಬ್ದ ಬಳಸಬಾರ್ದು. ನನ್ನಂಥ ವ್ಯಕ್ತಿಗೆ ಅದು ಚಾರಿತ್ರ್ಯಕ್ಕೆ ಕಡಿಮೆ. ಒಂದು ಜಿಲ್ಲಾ ಉಸ್ತುವಾರಿ ಸಚಿವ ಅಥವಾ ಒಂದು ಸಚಿವ ಒಂದು ರಾಜ್ಯದಲ್ಲಿ ಅವರು ಕುಸ್ತಿಗೆ ಬಂದು ಬೀಳ್ತೀನಿ ಅಂದರೆ, ಪೈಲ್ವಾನನ ಕಥೆಯನ್ನು ಮೊನ್ನೆ ಸಂಡೇ ನಾನು ಹೇಳಿದ್ದೀನಿ ಹರಟೆಯ ಸಂದರ್ಭದಲ್ಲಿ. ಆ ಪೈಲ್ವಾನನ ಕಥೆಯನ್ನು ಮತ್ತೆ ಹೇಳಬೇಕಾದ ಅಗತ್ಯ ಇಲ್ಲ. ನಮ್ಮ ಪ್ರಶ್ನೆ ಭಾಳ ಸ್ಪಷ್ಟವಾಗಿದೆ. ನವೆಂಬರ್ 2ನೇ ತಾರೀಕು ಪಥಸಂಚಲನ ನಡಿಬೇಕು. ಜಿಲ್ಲಾಡಳಿತ ಇದಕ್ಕೆ ಅನುಮತಿಯನ್ನು ಕೊಡಬೇಕು. ಯಾಕೆ ಕೊಡಬೇಕು? ಯಾವ ಸಂವಿಧಾನಕ್ಕೆ ಯಾವುದೇ ಒಂದು ಆಚರಣೆಯನ್ನು ನಿಬಂಧ ಏರಲಿಕ್ಕೆ ಅದಕ್ಕೆ ಅಧಿಕಾರ ಇದೆಯೋ ಕಾರಣಗಳನ್ನು ಒಡ್ಡಿ, ಅದೇ ಸಂವಿಧಾನದಲ್ಲಿ ನಮಗೆ ಕವಾಯತು ಮಾಡಲಿಕ್ಕೆ, ಪಥಸಂಚಲನ ಮಾಡಲಿಕ್ಕೆ, ಲಾಠಿ ಹಿಡ್ಕೊಂಡು ಗಣವೇಶ ಹಾಕ್ಕೊಂಡು ಕವಾಯತು ಮಾಡಲಿಕ್ಕೆ ನಮಗೂ ಕೂಡ ಅಷ್ಟೇ ಹಕ್ಕಿದೆ. ಅದು ನಮ್ಮ ಹಕ್ಕಿನ ಪ್ರಶ್ನೆ. ನಿಮಗೆ ಹೇಗೆ ಅಧಿಕಾರದ ಪ್ರಶ್ನೆಯೋ ಹಾಗೆ ನಮಗೆ ಅದು ಹಕ್ಕಿನ ಪ್ರಶ್ನೆ. ಆಮೇಲೆ ನಾವಿವತ್ತು ದಂಡ ಹಿಡಿದಿದ್ದಾರೆ ಅಂತ ಪಾಪ ಈ ಮರಿ ಖರ್ಗೆ ಹೋದಲ್ಲೆಲ್ಲ ಹೇಳ್ಕೊಂಡು ಓಡಾಡತ್ತೆ ಪಾಪ. ಅದಕ್ಕೆ ಗೊತ್ತಿಲ್ಲ, ದಂಡವನ್ನು ಇವತ್ತು ಹಿಡಿದದ್ದಲ್ಲ, 1925ರಿಂದ ಇದೇ ಗಣವೇಶ, ಇದೇ ರೀತಿಯ ಲಾಠಿಯನ್ನು ಹಿಡ್ಕೊಂಡು ನಮ್ಮ ಎಲ್ಲ ಚಟುವಟಿಕೆಗಳು ನಡೀತಾ ಇದ್ದಾವೆ. ಅದು ನಮ್ಮ ಆತ್ಮರಕ್ಷಣೆ ವಸ್ತು ಅಂತ ನಾವು ಬಳಸೋದು, ಯಾರಿಗೋ ಹೊಡಿಬೇಕು ಅಂತಲ್ಲ. ಒಂದು. ಎರಡನೇದ್ದು, ಈ ಚಿತ್ತಾಪುರಕ್ಕೋಸ್ಕರ ನಾವು ಯಾವುದೇ ಗಣವೇಶವನ್ನು ಧರಿಸಿಲ್ಲ. ಮುಂಚೆ ನಾವು ಕೆಳಗಡೆ ಚಡ್ಡಿಯನ್ನು ಹಾಕ್ಕೋತಾ ಇದ್ವಿ, ಈಗ ಪ್ಯಾಂಟನ್ನು ಹಾಕ್ಕೋತಾ ಇದ್ದೀವಿ. ಕಾಲಕ್ಕೆ ಅನುಗುಣವಾಗಿ ನಮ್ಮ ನೀತಿ ಸಂಹಿತೆಯನ್ನು ಹೇಗೆ ಬದಲಾವಣೆ ಮಾಡುತ್ತೆ ನಮ್ಮ ಮುಖ್ಯ ಕಾರ್ಯಾಲಯದಲ್ಲಿ ನಾಗ್ಪುರದಲ್ಲಿ, ಅದಕ್ಕನುಗುಣವಾಗಿ ನಾವು ಕರಿ ಟೋಪಿಯನ್ನು ಗಣವೇಶವನ್ನು ಧರಿಸ್ತೀವಿ. ನಾವು ಇವತ್ತು ದಂಡ ಹಿಡಿದವರಲ್ಲ, ನಾವು ಇವತ್ತು ಇದ್ದಕ್ಕಿದ್ದ ಹಾಗೆ ಪಥಸಂಚಲನೆಗೆ ಬಂದವರಲ್ಲ. ಪಥಸಂಚಲನೆ ಕಾಲಾಂತರದಿಂದ ನಡ್ಕೊಂಬಂದದ್ದು ನಾನು ಪ್ರಾರಂಭದಲ್ಲಿ ಹೇಳಿದ್ದೀನಿ. ಈಗ ಪ್ರಶ್ನೆ ಇರೋದು, ಭೀಮ್ ಆರ್ಮಿಯವರು ಮಾಡ್ತಾ ಇದ್ದಾರಲ್ಲ, ಮಾಡಲಿ. ಈಗ ನಾವು ದೀಪಾವಳಿ ಹಬ್ಬ ಮಾಡ್ತಾ ಇದ್ದೀವಪ್ಪ, ಪಕ್ಕದ ಮನೆಯವರು ದೀಪಾವಳಿ ಹಬ್ಬ ಮಾಡಬಾರ್ದು ಅಂದ್ರೆ ಹೆಂಗೆ ಸ್ವಾಮಿ? ಪಕ್ಕದ ಮನೆಯವರು ದೀಪಾವಳಿ ಹಬ್ಬ ಮಾಡಬೇಕು, ಅವರು ಪಥಸಂಚಲನೆ ಮಾಡಲಿ. ಪಾಪ ಭೀಮ್ ಆರ್ಮಿಯವರು ಇನ್ನೂ ಚೆನ್ನಾಗಿ ಮಾಡಬೇಕು. ನಮ್ಮ ದಲಿತ ಸೋದರರು ಈ ರೀತಿ ಸಂಘಟನಾತ್ಮಕವಾಗಿ ಪ್ರಭಾತ ಫೇರಿ ಹೋಗುವುದು, ಕವಾಯತು ನೋಡಬೇಕು ಅನ್ನೋದು ನಮ್ಮದೆಲ್ಲರ ಕನಸು. ಅವರು ಕೇವಲ ಚಿತ್ತಾಪುರ ಅಲ್ಲ, ಆಳಂದದಿಂದ ಕರ್ಕೊಂಬರಲಿ, ಜೇವರ್ಗಿಯಿಂದ ಕರ್ಕೊಂಬರಲಿ, ಶಾಪುರದಿಂದ ಕರ್ಕೊಂಬರಲಿ, ಗುಲ್ಬರ್ಗಾದಿಂದ ಕರ್ಕೊಂಬರಲಿ, ಅಲ್ಲೆಲ್ಲ ನಮ್ಮ ದಲಿತ ಸೋದರಿದಾರಲ್ಲ, ದಲಿತ ಪ್ಯಾಂಥರು, ದಲಿತ ಸಂಘರ್ಷ ಸಮಿತಿ, ಭೀಮ್ ಆರ್ಮಿ ಎಲ್ಲರೂ ಬರಲಿ. ಅವರೆಲ್ಲ ಸೇರಿ ಚಿತ್ತಾಪುರದಲ್ಲಿ ತಮ್ಮ ಕವಾಯತನ್ನು ಮಾಡಲಿ. ಅವರು ಶಕ್ತಿ ಪ್ರದರ್ಶನ ಅಂತ ಹೇಳ್ತಾರೆ. ಇದು ಶಕ್ತಿ ಪ್ರದರ್ಶನ ಅಂತ ನಾನು ಭಾವಿಸೋದಿಲ್ಲ, ಅದೊಂದು ಆಚರಣೆ. ಪಥಸಂಚಲನ ಅನ್ನೋದು RSS ಮಟ್ಟಿಗೆ ಅದು ಕೇವಲ ನಮ್ಮ ರಿಚುವಲ್ಲೊಂದು, ಸಂಪ್ರದಾಯದಲ್ಲೊಂದು, ಆಚರಣೆಯಲ್ಲೊಂದು ಬಿಟ್ಟರೆ ನಮ್ಮ ಶಕ್ತಿಯನ್ನು ಸಮಾಜಕ್ಕೆ ತೋರಿಸ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲ. ಯಾವತ್ತೂ ಕೂಡ RSS ತನ್ನ ಶಕ್ತಿಯನ್ನು ತೋರಿಸ್ಬೇಕು ಅಂತ ಎಲ್ಲಿಯೂ, ಯಾವ ಸಭೆಯಲ್ಲಿಯೂ, ಯಾವ ಭಾಷಣದಲ್ಲಿಯೂ, ಯಾವ ಪತ್ರಿಕಾಗೋಷ್ಠಿಯಲ್ಲಿಯೂ, ಯಾವ ಸಂದರ್ಭದಲ್ಲಿಯೂ ಆ ಶಬ್ದವನ್ನು ಬಳಸೋದಿಲ್ಲ. ಶಕ್ತಿ ತೋರಿಸ್ಬೇಕಾದ ಅಗತ್ಯ ಬೀಳೋದಿಲ್ಲ ಮನುಷ್ಯನಿಗೆ. ನೀವು ಶಕ್ತಿಯ ಪ್ರದರ್ಶನ ಮಾಡ್ತೀನಿ ಅಂತ ಭಾವಿಸಿದರೆ, ನೀವು ಶಕ್ತಿಯ ಪ್ರದರ್ಶನ ಮಾಡಲಿಕ್ಕೆ ನಿಮಗೆ ಮೈದಾನ ಖುಲ್ಲಾ ಇದೆ. ನಾನು ಹೇಳಿದೆ ಅದನ್ನ, ಘೋಡಾ ಹೈ ಮೈದಾನ ಹೈ ಅಂತ. ಯಾರು ಬೇಕಾದ್ರೂ ಹೋಗ್ಬೋದು. ನೀವು ಮಾಡುವ ಪಥಸಂಚಲನವನ್ನು ನಾವು ಕಣ್ಣಾರೆ ನೋಡಬೇಕು, ನಾವು ನೋಡಿ ಸಂತಸ ಪಡಬೇಕು. ನಮಗೆ ಭಾಳ ಪುಳಕ ಆದರೆ, ನಮಗೆ ತುಂಬ ಖುಷಿ ಅನ್ನಿಸ್ಬಿಟ್ರೆ, ನಾವು ಚಿತ್ತಾಪುರದ ಬೀದಿಯಲ್ಲಿ ಗುಲಾಬಿ ಹೂವಿನ ಪಕಳೆಗಳನ್ನು ಇಟ್ಕೊಂಡು, ಸೇವಂತಿಗೆ ಹೂವಿನ ಪಕಳೆಗಳನ್ನು ಇಟ್ಕೊಂಡು, ಹೂವುಗಳನ್ನು ಇಟ್ಕೊಂಡು ನಿಮ್ಮ ಮೇಲೆ ಪುಷ್ಪವೃಷ್ಟಿಯನ್ನು ಕೂಡ ಮಾಡಬಹುದು. ನಿಮ್ಮ ಭೀಮ್ ಆರ್ಮಿಯ ಏನು ಈಗ ಕವಾಯತನ್ನು ನೀವೇನಂತಿರೋದಕ್ಕೆ, ಪಥಸಂಚಲನ ಅಂತಿರೋ ಏನಂತಿರೋ, ಅದಕ್ಕೆ ಯಾವ ಶಬ್ದ ಕೊಟ್ಟರೋ ನನಗೆ ಗೊತ್ತಿಲ್ಲ. ನಾನೊಂದು ಗ್ರಾಮದಲ್ಲಿದ್ದೀನಿ,
ನನಗೆ ಹೆಚ್ಚು ಹೊರಗಡೆಯಿಂದ ವಿಷಯಗಳು ಸಿಗೋದು ಕಷ್ಟ. ಅದು ಏನು ಮಾಡಬೇಕು ಅಂತ ಮಾಡಿದಿರೋ ಅದಕ್ಕೆ ನಾವು ಸಂತೋಷಪಟ್ಟು ನಾವು ನಿಮ್ಮ ಮೇಲೆ ಪುಷ್ಪವೃಷ್ಟಿ ಮಾಡಲಿಕ್ಕೆ ನಮ್ಗೆ ಖುಷಿ ಆದರೆ ಮಾಡಲಿಕ್ಕೆ ಸನ್ನದ್ಧರಾಗಿದ್ದೀವಿ. ನಾವು ನಿಮ್ಮ ಶಿಸ್ತನ್ನು ನೋಡಬೇಕು ಅಂತ ಬಯಸ್ತೀವಿ. ನೀವು ಸಂಘಟಿತರಾಗಿದ್ದನ್ನು ನೋಡಬೇಕು ಅಂತ ಬಯಸ್ತೀವಿ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿತ್ತಲ್ಲ, ಈ ದೇಶದ ದಲಿತರು, ಈ ದೇಶದ ತಳಸ್ಪರ್ಶಿ ಜನ, ಈ ದೇಶದ ಕೆಳ ವರ್ಗದವರು ಮುಖ್ಯವಾಹಿನಿಗೆ ಬರಬೇಕು, ಅವರು ನಿಮ್ಮ ಹಾಗೆ ಬದುಕಬೇಕು ಅಂತ ಅವ್ರ ಕನಸಿತ್ತಲ್ಲ, ಆ ಕನಸನ್ನು ನೀವು ಚಿತ್ತಾಪುರದ ಬೀದಿಗಳಲ್ಲಿ ಸಾಕಾರಗೊಳಿಸುವುದಾದರೆ ನಮಗಿಂತ ಸಂತೋಷ ಪಡೋರು ಯಾರಿದ್ದಾರೆ ಸ್ವಾಮಿ? ನೀವು ಯಾರು ಪ್ರತ್ಯೇಕರಲ್ಲ, ನಮ್ಮವರೇ. ನೀವು ನಮ್ಮ ಜೊತೆ ಮುಖ್ಯವಾಹಿನಿಯಲ್ಲಿ ಬರ್ತೀರಿ. ನೀವು ಬೇರೆ ಸಂಘಟನೆ ಹೆಸರಲ್ಲಿ ಹೋಗ್ತಾ ಇದ್ದೀರಿ, ಮಾಡಿ. ಆ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆ ಸೇರ್ಕೋಬಾರ್ದು ಅಂತ ಎಲ್ಲೂ ಇಲ್ಲವೇ ಇಲ್ಲ. ನೀವು ನಾಳೆ ಬಂದು ಸ್ವಯಂ ಸೇವಕರಾಗ್ತೀನಿ ಅಂತ ನಿಮ್ಮ ಸದಸ್ಯರು ಬಂದು ನಮ್ಮ ಜೊತೆ ಸೇರಿದರೆ ನಾವು ನಿಮಗೆ ಕೈ ಹಿಡಿ ಅಂತ ಹೇಳ್ತೀವಿ. ನಮಸ್ತೆ ಸದಾ ವತ್ಸಲೆ ಅಂತ ಹೇಳಪ್ಪ ಅಂತ ಹೇಳ್ಕೊಡ್ತೀವಿ. ನಮ್ಮ ಆಚರಣೆಯನ್ನು ಹೇಳ್ಕೊಡ್ತೀವಿ. ಗುರುದಕ್ಷಿಣಾ ಕಾರ್ಯಕ್ರಮದ ಬಗ್ಗೆ ವಿವರಿಸ್ತೀವಿ. ರಾಷ್ಟ್ರವನ್ನು ಸಂಘಟಿಸುವ ಬಗ್ಗೆ ಹೇಳ್ಕೊಡ್ತೀವಿ. ಶೀಲದ ಬಗ್ಗೆ ಹೇಳ್ಕೊಡ್ತೀವಿ. ಚಾರಿತ್ರ್ಯದ ಬಗ್ಗೆ ಹೇಳ್ಕೊಡ್ತೀವಿ. ಬನ್ನಿ, ಯಾರು ಬೇಡ ಅಂತಾರೆ? ಒಂದು ವೇಳೆ ಎರಡೂ ಒಂದೇ ದಿವಸ ಆಗ್ತದೆ ಅಂದಾಗ ನಿಮಗೆ ಮೊದಲು ಓಡಾಡಲಿಕ್ಕೆ ಅವಕಾಶ ಬೇಕು ಅಂದರೆ ನಾವೇ ಮೊದಲು ಹೋಗ್ತೀವಿ, ನಾವೇ ಕವಾಯತು ಮಾಡ್ತೀವಿ. ನವಂಬರ್ 2ಕ್ಕೆ ಮೊದಲು ನಾವು ಮಾಡ್ತೀವಿ, ನೀವು ಆಮೇಲೆ ಬೇಕಾದ್ರೆ ಮಾಡ್ಕೊಳ್ಳಿ ಅಂದರೆ ನಾವು 3ಕ್ಕೆ ಮಾಡ್ತೀವಿ, 4ಕ್ಕೆ ಮಾಡ್ತೀವಿ, 5ಕ್ಕೆ ಮಾಡ್ತೀವಿ. ಯಾವುದೋ 26ನೇ ತಾರೀಕು ಏನೋ ಇತ್ತದು, ಅವತ್ತು ಮಾಡಲಿಲ್ಲ, ಏನು ವ್ಯತ್ಯಾಸ ಆಗಲಿಲ್ವಲ್ಲ. ಹಂಗಂತೇಳಿ ದೇಶಾದ್ಯಂತ ಏನೋ ನಿಂತು ಹೋಗಿಲ್ವಲ್ಲ ನಮ್ಮದು ಪ್ರಭಾತ್ ಫೇರಿ, ನಾವೇನು ನಿಲ್ಲಿಸಿಲ್ವಲ್ಲ. ಎಲ್ಲ ಕಡೆ ಪಥಸಂಚಲನ ನಡೀತಾನೇ ಇದೆ, ಐತಿಹಾಸಿಕವಾಗಿ ನಡೀತಾ ಇದೆ. ಧೋ ಅಂತ ಬೀಳ್ತಾ ಇರುವಂಥ ನಭೋಮಂಡಲದ ಮಳೆ ವರುಣ ಹಾಗೆ ಹರ್ಷೋದ್ಗಾರ ಮಾಡುವ ಸಂದರ್ಭದಲ್ಲಿ ಕಿಂಚಿತ್ತೂ ಅಲುಗಾಡಲಾರದೆ ಪಥಸಂಚಲನ ನಡೆಸಿದಂಥ ದಾಖಲೆ ನಮ್ಮದು ಸ್ವಾಮಿ. ನಾವು ಯಾರನ್ನೋ ಓಲೈಸಲಿಕ್ಕೋ, ಯಾರಿಗೋ ನಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೋ, ಯಾರನ್ನೋ ಸಪ್ರೆಸ್ ಮಾಡಲಿಕ್ಕೋ, ಇನ್ಯಾರಿಗೂ ಈರ್ಷ್ಯನ್ನುಂಟು ಮಾಡಲಿಕ್ಕೋ, ಯಾರಿಗೋ ಹೊಟ್ಟೆ ಕಿಚ್ಚು ಬರುವಂತೆ ಮಾಡಲಿಕ್ಕೋಸ್ಕರ ನಾವು ಮಾಡುವಂಥ ಪಥಸಂಚಲನ ಅಲ್ಲ. ರಾಷ್ಟ್ರ ಕಟ್ಟುವ ಪ್ರಕ್ರಿಯೆಯೇ ಒಂದು ಭಾಗ ಇದು. ನೀವೇ ಮೊದಲು ಮಾಡಿ. ಜಿಲ್ಲಾಧಿಕಾರಿ ಪಾಪ ಜಿಲ್ಲಾ ಸಚಿವರು ಮಲ್ಲಿಕಾರ್ಜುನ ಮುತ್ಯಾನ ಮಗ, ಅವ್ರು ಹೇಳ್ದಂಗೆ ಜಿಲ್ಲಾಧಿಕಾರಿ ಕೇಳಬೇಕು, ಅವ್ರು ಹೇಳ್ದಂಗೆ SP ಕೇಳಬೇಕು, ಅವ್ರು ಹೇಳ್ದಂಗೆ ಕಮಿಷನರ್ ಕೇಳಬೇಕು. ಪಾಪ ಕೇಳಲಿ, ಸರ್ಕಾರ ಇದೆ, ಇನ್ನೊಂದು 2-2.5 ವರ್ಷ ಇರ್ತಾರೆ. ಈ ರೀತಿ ಎಲ್ಲ ಆರ್ಭಟ ಮಾಡಿದವರೆಲ್ಲ ಇತಿಹಾಸದಲ್ಲಿ ಹೊರಟು ಹೋಗಿದ್ದಾರೆ, ನಶಿಸಿ ಹೋಗಿದ್ದಾರೆ, ಪತನಗೊಂಡಿದ್ದಾರೆ, ಹೇಳ ಹೆಸರಿಲ್ಲದೆ ನಾಶವಾಗಿ ಹೋಗಿದ್ದಾರೆ. ಕೆಟ್ಟದ್ದನ್ನು ಮಾತಾಡೋದು ಬೇಡ, ಒಳ್ಳೆಯದಾಗಲಿ. ಒಳ್ಳೆಯದನ್ನು ಸಮಾಜಕ್ಕೆ ಬಯಸುವವರಿಗೆ ಒಳ್ಳೆಯದಾಗತ್ತಂತೆ. ಇಲ್ಲ ಅಂತ ಕುಸ್ತಿ ಹಿಡಿಯೋರು ಈ ರೀತಿ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ, ನಿದ್ದೆಗೇಡಾಗಬೇಕಾಗತ್ತೆ. ಪಥಸಂಚಲನ ಮಾಡಿಕೊಳ್ಳಿ ಅಂತ ಬಿಟ್ಬಿಟ್ಟಿದ್ರೆ ಇಷ್ಟೆಲ್ಲ ಸುದ್ದಿ ಆಗ್ತಿರಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದಲ್ಲಿ ಈ ರೀತಿಯದಾದಂಥ ಶೃಂಖಲೆಯನ್ನು ನಮಗೆ ಚಿತ್ತಾಪುರ ಕೊಡ್ತಾ ಇದೆ ಅಂದರೆ ನಾವು ಮರಿ ಖರ್ಗೆಗೆ ಥ್ಯಾಂಕ್ಸ್ ಹೇಳಬೇಕಲ್ವ. ಮಲ್ಲಿಕಾರ್ಜುನ ಮುತ್ಯಾಗ ಇಂಥ ಮಗನ ಹಾಡೋದಿಲ್ಲಪ್ಪ, ಎಂಥ ಕೆಲಸ ಮಾಡಿಬಿಟ್ಟೆ, ಈ ದೇಶಕ್ಕೆ ಕೊಟ್ಟಂಥ ಅತಿ ದೊಡ್ಡ ಕೊಡುಗೆ ಅಂತ ನಾವು ಮಲ್ಲಿಕಾರ್ಜುನ ಮುತ್ಯಾನ ಕೊಂಡಾಡಬೇಕಲ್ವ. ಇಷ್ಟೊಂದು ವಿಘ್ನಕ್ಕೆ ನೀ ಕಾರಣೀಭೂತನಾದಿಲ್ಲಂಥ ಮುತ್ಯಾನ ಮರಿ ಖರ್ಗೆಗೆ ನಾವು ಅಭಿನಂದನೆಯನ್ನು ಹೇಳಲೇಬೇಕಲ್ವ. ಮಾಡಿ, ಘೋಡಾ ಹೇ ಮೈದಾನ ಹೇ. ನೀವು ಮಾಡಿ, ನಾವು ಮಾಡ್ತೀವಿ. ನೀವು ಮೊದಲು ಮಾಡ್ತೀರಿ, ನೀವು ಮೊದಲು ಮಾಡಿ, ಮಾರೇ ದಿವಸ ನಾವು ಮಾಡ್ತೀವಿ. ನಮ್ಮದು ಶಕ್ತಿ ಪ್ರದರ್ಶನ ಅಲ್ಲ, ನಮ್ಮದು ಆಚರಣೆ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.